ಸೋಂದಾದಲ್ಲೊಂದು ಹಿಂದೂ ಸಮ್ಮೇಳನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಸೇವೆಗಳ 100 ವರ್ಷಗಳ ಯಾತ್ರೆ. ಅದರ ಪ್ರಯುಕ್ತ ಹಿಂದೂ ಸಮ್ಮೇಳನ ಸಂಚಲನಾ ಸಮಿತಿ ಸಿರ್ಸಿ ತಾಲೂಕು ಬೈರುಂಬೆ ಮಂಡಲದ ವತಿಯಿಂದ ಹಿಂದೂ ಸಮ್ಮೇಳನ ದಿವ್ಯ ಸಾನ್ನಿಧ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು, ಸ್ವರ್ಣವಲಿ ಮಹಾಸಂಸ್ಥಾನ ಸೋಂದ ಹಾಗೂ ಶ್ರೀ ವಿಶ್ವವಲ್ಲಭ ತೀರ್ಥರು ಶ್ರೀಪಾದರು, ಸೋದೆ ಶ್ರೀ ವಾದಿರಾಜ ಮಠ, ಶ್ರೀ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಸ್ವಾದಿ ದಿಗಂಬರ ಜೈನ ಮಠ ಸೋಂದ ಇವರ ದಿವ್ಯ ಸಾನ್ನಿಧ್ಯದಲ್ಲೊಂದು ದಿಕ್ಸೂಚಿ ಭಾಷಣ ಮಾಡಿದ ಶ್ರೀ ರಘುನಂದನ್ ಜಿ, ಅಖಿಲ ಭಾರತ ಸಹ ಸಂಯೋಜಕರು, ಪ್ರಜ್ಞಾಪ್ರಭಾವ ಇವರಿಂದ ಕೆಲವು ಮಾತುಗಳನ್ನು ಕೇಳೋಣ ಬನ್ನಿ. ಅಖಿಲ ಭಾರತ ಸಹ ಸಂಯೋಜಕರು, ಪ್ರಜ್ಞಾಪ್ರವಾಹ, ಬೈರುಂಬೆ ಮಂಡಲದ ಹಿಂದೂ ಸಮ್ಮೇಳನದ ವೇದಿಕೆಯ ಮೇಲಿರುವಂತಹ ಎಲ್ಲ ಪರಮ ಪೂಜನೀಯರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ಶ್ರದ್ಧೆಯ ತಾಯಂದಿರೇ, ಎಲ್ಲ ಆದರಣೀಯ ಹಿರಿಯರೇ, ಆತ್ಮೀಯ ಹಿಂದೂ ಬಾಂಧವರೇ, ಭಾರತ ಇದು ಹಿಂದೂ ರಾಷ್ಟ್ರ. ಜಗತ್ತಿಗೆ ಯೋಗವನ್ನು, ಧ್ಯಾನವನ್ನು, ಅಧ್ಯಾತ್ಮವನ್ನು, ಆಯುರ್ವೇದವನ್ನು, ಜೀವನ ಪದ್ಧತಿಯನ್ನು, ಎಲ್ಲ ರೀತಿಯ ಶಾಸ್ತ್ರಗಳನ್ನು ಕೊಟ್ಟಂಥ ದೇಶ ಭಾರತ. ಇಷ್ಟೆಲ್ಲವನ್ನೂ ಕೊಟ್ಟಂಥ ದೇಶ ಭಾರತ. ಆದರೂ ಹತ್ತತ್ರ 1200 ವರ್ಷಗಳ ಆಕ್ರಮಣ, ಇದರಲ್ಲಿ ಸಾಕಷ್ಟು ಗುಲಾಮಿಗಿರಿಗಳು, ಸಾಕಷ್ಟು ತೊಂದರೆಗಳು, ಇದೆಲ್ಲನೂ ಅನುಭವಿಸ್ತು. ಇದು ಯಾಕೆ ಅಂದರೆ ಹಿಂದೂಗಳಲ್ಲಿ ಸ್ವಾಭಿಮಾನದ ಕೊರತೆ ಇದೆ, ಹಿಂದೂಗಳಲ್ಲಿ ಸಂಘಟನೆಯ ಕೊರತೆ ಇದೆ. ಇದನ್ನು ತೀರಿಸಬೇಕು. ಹಿಂದೂ ಸಮಾಜ ಸಂಘಟಿತವಾಗಬೇಕು, ಶಕ್ತಿಶಾಲಿಯಾಗಬೇಕು. ಹಿಂದೂಗಳಲ್ಲಿ ನಾನು ಹಿಂದೂ, ಎಲ್ಲ ವೈವಿಧ್ಯತೆಗಳು ಇದ್ದೇ ಇರುತ್ತೆ. ಜಾತಿ, ಮತ, ಪಂಥ, ಸಂಪ್ರದಾಯ, ಭಾಷೆ, ಆಚರಣೆ ಇವೆಲ್ಲವೂ ವೈವಿಧ್ಯಗಳೇ ಹೊರತು ವೈರುಧ್ಯಗಳಲ್ಲ. ಇದೆಲ್ಲವೂ ಹಿಂದೂ ಸಮಾಜದ ಅವಿಭಾಜ್ಯ ಭಾಗಗಳೇ ಹೊರತು ವಿಭಜನೆಗೆ ಕಾರಣವಲ್ಲ. ಈ ರೀತಿ ಒಂದು ಸಂಘಟಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಭಾರತ ಮಾತೆ ಮತ್ತೊಮ್ಮೆ ಜಗದ್ಗುರು ಆಗಬೇಕು ಅನ್ನುವ ಆಸೆಯಿಂದ 100 ವರ್ಷಗಳ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭವಾಯಿತು. ಈ 100 ವರ್ಷಗಳ ಸಂಕಲ್ಪದ ಸಮಯದಲ್ಲಿ ಯಾವ ಹಿಂದೂ ಸಮಾಜದ ಸಂಘಟನೆಯನ್ನು ಮಾಡೋದಕ್ಕೆ ಸಂಘ ಹೊರಟಿದೆಯೋ ಆ ಹಿಂದೂ ಸಮಾಜ ಸಂಭ್ರಮದಿಂದ, ಸಾಮರಸ್ಯದಿಂದ ಒಂದು ಕಡೆ ಸೇರಿದೆ ಅನ್ನೋದು ಬಹಳ ಸಂತೋಷದ ವಿಷಯ. ಸ್ವಾಮಿ ವಿವೇಕಾನಂದರು ಒಂದು 4.5 ವರ್ಷಗಳ ವಿದೇಶ ಪ್ರವಾಸ ಮುಗಿಸಿ ಇಂಗ್ಲೆಂಡಿನಿಂದ ವಾಪಸ್ಸು ಬರುವ ಸಂದರ್ಭದಲ್ಲಿ ಅವರ ಶಿಷ್ಯ, ಇಂಗ್ಲೆಂಡಿನ ಶಿಷ್ಯ ಕೇಳ್ತಾನೆ, ಸ್ವಾಮಿಗಳೇ, ಈ ಹಿಂದೆ ನೀವು ಭಾರತದಿಂದ ಇಲ್ಲಿಗೆ ಬಂದಿದ್ರಿ, ಈಗ ಹತ್ತತ್ರ 5 ವರ್ಷ ಆಗಿದೆ, ವಾಪಸ್ ಹೋಗ್ತಾ ಇದ್ದೀರಿ. ನಿಮಗೆ ಭಾರತದ ಬಗ್ಗೆ ಆಗಿನ ಭಾವನೆ ಈಗಿನ ಭಾವನೆಯಲ್ಲಿ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಸ್ವಾಮಿಗಳು ಹೇಳ್ತಾರೆ, ಆಗ ಈ ಭಾರತ ನನ್ನ ಮಾತೃಭೂಮಿ ಅನ್ನುವಂಥ ಪ್ರೀತಿ ಇತ್ತು. ಆದರೆ ಈ 5 ವರ್ಷಗಳ ನಂತರ ನನಗೆ ಗೊತ್ತಾಗಿರೋದು, ಭಾರತ ನನ್ನ ಮಾತೃಭೂಮಿ ಮಾತ್ರವಲ್ಲ, ಭಾರತದ ಕಣಕಣವೂ ಪವಿತ್ರ. ಹಾಗಾಗಿ ಭಾರತ ಈಗ ನನಗೆ ಮಾತೃಭೂಮಿ ಅಷ್ಟೇ ಅಲ್ಲ, ಪೂಜ್ಯ ಭೂಮಿ. ಜಗತ್ತಿನ ಬೇರೆಲ್ಲ ಭೂಮಿಗಳು ಭೋಗ ಭೂಮಿಗಳು, ಆದರೆ ಭಾರತ ಒಂದು ಮಾತ್ರ ಯೋಗ ಭೂಮಿ, ಪುಣ್ಯ ಭೂಮಿ. ಹಾಗಾಗಿ ಅವರು ವಾಪಸ್ಸು ಭಾರತಕ್ಕೆ ಬಂದಾಗ ಅವರ ಸ್ವಾಗತಕ್ಕೆ ಕೊಲಂಬೋದಲ್ಲಿ, ಅಂದರೆ ಇವತ್ತಿನ ಶ್ರೀಲಂಕಾ, ಅವತ್ತಿನ ಭಾರತದ ಭಾಗವಾಗಿಯೇ ಇತ್ತು, ಅಲ್ಲಿಯ ಜನ
ಈ ತರುಣ ಸನ್ಯಾಸಿಯ ಸ್ವಾಗತಕ್ಕೆ ದೊಡ್ಡ ದೊಡ್ಡವರೆಲ್ಲ ನಿಂತಾಗಲೂ ಕೂಡ ಅವರು ಅಲ್ಲಿನ ಮರಳ ಮೇಲೆ ಹೊರಳಾಡಿ ಈ ಭೋಗ ಭೂಮಿಯಲ್ಲಿ ವಿಹಾರ ಮಾಡಿದಾಗ ಏನೇನು ಮೈಲಿಗೆ ಆಗಿದೆಯೋ ಅದೆಲ್ಲವೂ ಕೂಡ ಈ ಯೋಗ ಭೂಮಿಯಿಂದ ಪುಣ್ಯ ಭೂಮಿಯ ಸ್ಪರ್ಶದಿಂದ ಪವಿತ್ರ ಆಗತ್ತೆ ಅಂತ ಹೊರಳಾಡಿದ್ರು ಅಂತ ಕೇಳಿದ್ವಿ. ಆ ಥರ ಪವಿತ್ರವಾದಂತಹ ಭಾರತದ ಭೂಮಿಯಲ್ಲಿ ವಿಶೇಷವಾದಂತಹ ಈ 3 ಪೀಠಗಳ ಒಂದು ಪವಿತ್ರವಾದಂತಹ ಜಾಗದಲ್ಲಿ ಒಂದು ಹಿಂದೂ ಸಮ್ಮೇಳನ ಆಗ್ತಾ ಇರೋದು ಬಹಳ ಯೋಗ್ಯವಾದಂತಹ ಸಂಭ್ರಮದ ಪವಿತ್ರವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೂ ಬಹಳ ಅತೀವವಾದಂತಹ ಸೌಭಾಗ್ಯದ ಭಾವನೆ ಬರ್ತಾ ಇದೆ. ಈ ವರ್ಷ ವಿಶೇಷವಾಗಿ ಇಡೀ ದೇಶದಲ್ಲೆಲ್ಲ ಕಡೆ ಈ 1-2 ತಿಂಗಳ ಸಂದರ್ಭದಲ್ಲಿ ಹಿಂದೂ ಸಮ್ಮೇಳನಗಳು ಆಗ್ತಾ ಇದೆ. ಇದರಲ್ಲಿ ಮೊದಲ ಪ್ರಶ್ನೆ ಹಿಂದೂ ಅಂದ್ರೆ ಯಾರು ಅನ್ನುವ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನು? ನಾನು ಈಗ ಯಾರ ಮನೆಗೆ ಮಧ್ಯಾಹ್ನ ಊಟಕ್ಕೆ ಹೋಗಿದ್ದೆ ಆ ತರುಣನನ್ನು ಕೇಳಿದೆ. ಈ ಪ್ರಶ್ನೆಯನ್ನ ಎಷ್ಟೆಷ್ಟು ನಾವು ಕೊಯ್ದು ಕತ್ತರಿಸಿ ನೋಡ್ತೀವೋ ಅಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕೆ ಡಾಕ್ಟರ್ ಹೆಡ್ಗೇವಾರ್ ಯಾರು ಸಂಘವನ್ನು ಶುರು ಮಾಡಿದ್ರೋ ಅವ್ರು ಅವಾಗ ಹೇಳಿದ್ರು, ನಾನು ಡಾಕ್ಟರ್ ಹೆಡ್ಗೇವಾರ್ ಹೇಳ್ತೀನಿ ಇದು ಹಿಂದೂ ರಾಷ್ಟ್ರ, ಒಬ್ಬನೇ ಒಬ್ಬ ಹಿಂದೂ ಇರುವವರೆಗೂ ಇದು ಹಿಂದೂ ರಾಷ್ಟ್ರ. ಅಂದ್ರೆ ಯಾರು ಹಿಂದೂ? ನನ್ನನ್ನ ನಾನು ಹಿಂದೂ ಅಂತ ಯಾರ್ಯಾರು ಭಾವಿಸ್ತಾರೋ ಅವರೆಲ್ಲ ಹಿಂದೂಗಳೇ. ಯಾರು ಈ ಭಾರತವನ್ನ ಈ ಹಾಡಿನಲ್ಲಿ ಹೇಳಲು ತಾಯಿ ಅಂತ ಭಾವಿಸ್ತಾರೋ, ಈ ಭೂಮಿ ಪವಿತ್ರ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳೇ. ಆ ಹಿಂದೂಗಳೆಲ್ಲರೂ ಸೇರಿ ಈ ದೇಶವನ್ನ ಕಟ್ಟಿದ್ದಾರೆ. ಹಾಗಾಗಿ ಇದು ಹಿಂದೂ ರಾಷ್ಟ್ರ. ಈ ರಾಷ್ಟ್ರದ ವೈಭವಕ್ಕೆ ಕಾರಣ ಹಿಂದೂಗಳು. ಈ ರಾಷ್ಟ್ರಕ್ಕೆ ಕೆಟ್ಟ ದಿನಗಳ ಬಂದಿದ್ದಕ್ಕೂ ಹಿಂದೂಗಳಲ್ಲೇ ಬಂದಂತ ಕೊರತೆಗಳು ಕಾರಣ. ಹಾಗಿದ್ರೆ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಯಾರು? ಹಿಂದೂಗಳೇ ಬಗೆಹರಿಸ್ಬೇಕು. ನಮ್ಮ ಸಮಸ್ಯೆಗೆ ಇನ್ಯಾರೋ ಕಾರಣ ಅಂತ ಹೇಳುವುದು ಸಂಘದ ಅಥವಾ ಹಿಂದೂ ಸಮಾಜದ ಲಕ್ಷಣವೇ ಅಲ್ಲ. ಉದ್ಧರೇದ್ ಆತ್ಮನಾತ್ಮಾನಂ ಅನ್ನುವ ಭಾವ ಏನು? ನಮ್ಮ ಉದ್ಧಾರ ನಮ್ಮ ಕೈಯಲ್ಲೇ ಇದೆ ಅಂತ ಯೋಚನೆ ಮಾಡಿದಂತ ಹಿಂದೂ ಸಮಾಜ ಈ ಕಳೆದ 1000 ವರ್ಷಗಳು ಗುಲಾಮತನದಲ್ಲಿ ಇಡೀ ಪ್ರಪಂಚವನ್ನು ನಂದಾಗಿ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ಮರೆತು ಬಿಡ್ತು. ಕೃಣ್ವಂತೋ ವಿಶ್ವಮಾರ್ಯಂ ವಸುಧೈವ ಕುಟುಂಬಕಂ ಅನ್ನುವ ಹೇಳಿಕೆಗಳನ್ನು ಕೊಟ್ಟಂತ ಹಿಂದೂ ಸಮಾಜ ಸಂಕುಚಿತವಾಗಿ ಅವ್ರು ನಮ್ಮವರಲ್ಲ ಇವ್ರು ನಮ್ಮವರಲ್ಲ ಅಂತ ಅನ್ಕೊಂಡು ನಮ್ಮವರನ್ನೇ ಕಳ್ಕೊಂಡು ನಮ್ಮ ಜಾಗಗಳೇ ನಮ್ಮವರೇ ವಿರೋಧಿಗಳಾಗಿರುವುದನ್ನು ನಾವು ನೋಡ್ತೀವಿ. ನಮ್ಮದೇ ಭಾಗವಾಗಿದ್ದಂತಹ ನರಸಿಂಹಾವತಾರದ ಜಾಗವಾಗಿದ್ದಂತಹ ವೇದಗಳ ಸೃಜನವಾದಂತಹ ಭೂಭಾಗ ಪಾಕಿಸ್ತಾನವಾಗಿದೆ. ಈಗ ನಮ್ಮ ಕಲೆಗಳ ತವರೂರಾದಂಥ ಗಾಂಧಾರ ಅದು ಅಫ್ಘಾನಿಸ್ತಾನವಾಗಿದೆ. ಢಾಕೇಶ್ವರಿಯ ಜಾಗ ಬಾಂಗ್ಲಾದೇಶವಾಗಿ ಹಿಂದೂವನ್ನ ಹಿಂದೂ ಆಗಿದ್ದ ಕಾರಣ ಸುಟ್ಟಂತಹ ಪ್ರಕರಣ ನೀವೆಲ್ಲರೂ ಇವತ್ತು ನೋಡಿರ್ತೀರಿ. ರಾಮಾಯಣದ ಅವಿಭಾಜ್ಯ ಅಂಗವಾದಂಥ ಶ್ರೀಲಂಕಾ ನಮ್ಮದೇ ವಿರುದ್ಧವಾದಂಥ ಮಾತುಗಳನ್ನು ಆಡ್ತಾ ಇದೆ. ಅಲ್ಲಿರುವ ಜನಗಳೆಲ್ಲ ನಮ್ಮವರೇ ಆಗಿದ್ದವರು. ಅಷ್ಟೇ ಏಕೆ ಭಾರತದಲ್ಲಿ ಇದ್ದವರು ಬೇಕಾಷ್ಟು ಜನ ನಮ್ಮವರೋ ಅಲ್ವೋ. ಡಿಸೆಂಬರ್ 25 ಬಂತು, ಡಿಸೆಂಬರ್ 31 ಬಂತು. ಆ ಸಂದರ್ಭಗಳಲ್ಲಿ ನಾವೆಲ್ಲಿದ್ದೀವಿ ಅನ್ನುವಂತಹ ವಿಚಿತ್ರವಾದಂತಹ ಆಚರಣೆಗಳು ನಮ್ಮವರೇ ಮಾಡಿದ್ದನ್ನು ನೋಡಿದ್ವಿ ನಾವು. ಈ ಒಂದು ವಿಲಕ್ಷಣವಾದಂತಹ ಪರಿಸ್ಥಿತಿ ಒಳಗೆ ಭಾರತದ ಬಗ್ಗೆ ಜಗತ್ತಿನಲ್ಲಿ ಮಾನ್ಯತೆಯೂ ಹೆಚ್ಚುತ್ತಾ ಇದೆ. ಜಗತ್ತಿನ 60 ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಜಗತ್ತಲ್ಲಿ ಎಲ್ಲಾ ದೇಶದಲ್ಲಿ ಭಗವದ್ಗೀತೆ ಜೀವನ ಗ್ರಂಥವಾಗಿ ಅಧ್ಯಯನ ಆಗ್ತಾ ಇದೆ. 170ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಯೋಗವನ್ನ ಮಾಡ್ತಾ ಇದ್ದಾರೆ. ಆ ರೀತಿ ಮತ್ತೊಮ್ಮೆ ಭಾರತದ ಜ್ಞಾನಶಕ್ತಿ ಬೆಳೀತಾ ಇದೆ ಅನ್ನೋದು ಗೊತ್ತಾಗ್ತದೆ.
ಭಾರತದ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೋ ಅಲ್ಲೆಲ್ಲ ದೊಡ್ಡ ದೊಡ್ಡ ನಾಯಕರಾಗಿ ಬೆಳೀತಾ ಇದ್ದಾರೆ. ಈ ರೀತಿ ಮನಸ್ಸಿಗೆ ತುಂಬಾ ಸಮಾಧಾನ ಕೊಡುವಂತಹ ವಿಷಯವೂ ಆಗ್ತಾ ಇದೆ. ಜೊತೆಗೆ ಭಾರತವೂ ಕೂಡ ಆ ಅರ್ಥದಲ್ಲಿ ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಶಕ್ತಿ ನಾವು ಆಗಿರಬೇಕಾಗಿತ್ತು ಇಷ್ಟೊತ್ತಿಗೆ. ಯಾಕೆ ಅಂದರೆ 1ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಗುಲಾಮಿತನದಲ್ಲೂ ಜಗತ್ತಿನ ದೊಡ್ಡ ಆರ್ಥಿಕ ಶಕ್ತಿ ನಾವಾಗಿದ್ವಿ. ಆದರೆ 200 ವರ್ಷಗಳ ಬ್ರಿಟಿಷರ ಲೂಟಿಯ ನಂತರ ಅತ್ಯಂತ ಬಡ ರಾಷ್ಟ್ರವಾಗಿದ್ವಿ ನಾವು. ಆದರೆ ಈಗ ಮತ್ತೊಮ್ಮೆ ಭಾರತೀಯರ ಸಾಮರ್ಥ್ಯದ ಕಾರಣ ಜಗತ್ತಿನ 4ನೇ ಅತಿ ದೊಡ್ಡ ಅರ್ಥ ಶಕ್ತಿ ಆಗಿದ್ದೀವಿ ನಾವು. ಅದರ ಜೊತೆಗೆ ವಿಜ್ಞಾನದ ಕ್ಷೇತ್ರದಲ್ಲಿ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಆಯಿತು. ಆಪರೇಷನ್ ಸಿಂಧೂರ್ ಇದು ಒಂದು ವಿಲಕ್ಷಣವಾದಂತಹ ಸಂಭ್ರಮ ಪಡಬೇಕಾದಂತಹ ಒಂದು ಆಪರೇಷನ್. ಯಾಕೆ ಅಂದರೆ ನಮ್ಮ ಸೈನಿಕರು 48ನೇ 47ನೇ ಇಸ್ವಿಗಿಂತ ಮುಂಚೆನೂ ನಮಗೆ ಗೊತ್ತಿರಬಹುದು ಅಂತ ಅಂದ್ಕೊಳ್ತೀನಿ, ಜಗತ್ತಲ್ಲಿ ಬಹಳ ಸಣ್ಣದಾದಂತಹ ಸ್ವಸಾಮರ್ಥ್ಯದಿಂದ ಎದ್ದು ನಿಂತಿರುವ ದೇಶ ಇಸ್ರೇಲ್. ಆ ಇಸ್ರೇಲ್ ದೇಶ ಆ ರೀತಿ ಹುಟ್ಟುವುದಕ್ಕೆ ಕಾರಣ ಯಾರು ಅಂದರೆ ಕರ್ನಾಟಕದ ಮೈಸೂರಿನ ಇವತ್ತಿನ ಭಾಗ್ಯನಗರದ ಸೈನಿಕರು ಅವತ್ತು ಹೋರಾಟ ಮಾಡಿ ಇಸ್ರೇಲ್ ದೇಶ ಹುಟ್ಟೋದಕ್ಕೆ ಕಾರಣ. ಯಾವಾಗಲೂ ಭಾರತದ ಸೈನಿಕರು ಜಗತ್ತಲ್ಲಿ ಗೆದ್ದುಕೊಂಡೇ ಬಂದಿದ್ದಾರೆ. ಸೋತಿದ್ದು ರಾಜಕಾರಣಿಗಳ ಹೊರತು ಸೈನಿಕರಲ್ಲ. ಆ ರೀತಿ ನಮ್ಮ ದೇಶದ ಸೈನ್ಯದ ಆಪರೇಷನ್ ಸಿಂಧೂರ್ನ ವಿಶೇಷ ಏನು ಅಂದರೆ ಅದಕ್ಕೆ ಬೇಕಾದಂತಹ GPS ಸಿಸ್ಟಮ್ ನಾವೆಲ್ಲ ಏನು ಉಪಯೋಗಿಸ್ತೀವಿ, GPS ಅದೆಲ್ಲ ವಿದೇಶದ್ದು. ನಾವು ಉಪಯೋಗಿಸೋಂಥ ಬಹುತಾಂಶ ವಿದೇಶದ್ದೇ ಇದೆ. ಆದರೆ ಆಪರೇಷನ್ ಸಿಂಧೂರ್ಗೆ ಉಪಯೋಗಿಸಿದಂಥ GPS ದೇಶಿ ನಿರ್ಮಿತವಾದ. ಅಂದರೆ ಬರ್ತಾ 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 ಟೆಕ್ನಾಲಜಿಯಲ್ಲೂ ದೇಶಿ ಸಾಮರ್ಥ್ಯ ನಮ್ಮದು ಬೆಳೀತಾ ಇದೆ. ಜಗತ್ತಲ್ಲಿ ಎಲ್ಲಿ ಹೋದರೂ ಭಾರತೀಯ ಬುದ್ಧಿವಂತರು ಅವರೆಲ್ಲ ಎಲ್ಲಿಂದ ಹೋದವರು? ನಮ್ಮ ಮನೆಗಳಿಂದನೇ ಹೋದವರು. ಈ ಭಾಗದಲ್ಲಿ ಬೇಕಾಷ್ಟು ಜನ ವಿದೇಶದಲ್ಲಿ ವಿಜ್ಞಾನಿಗಳಾಗಿ ಭಾರತದಲ್ಲೇ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇರೋರು ಇದ್ದಾರೆ. ಅಂದರೆ ಜಗತ್ತಲ್ಲಿ ಮತ್ತೊಮ್ಮೆ ಭಾರತದ ಬೌದ್ಧಿಕ ಸಾಮರ್ಥ್ಯವೂ ಬೆಳೀತಾ ಇದೆ, ಆರ್ಥಿಕ ಸಾಮರ್ಥ್ಯವೂ ಬೆಳೀತಾ ಇದೆ, ಹಾಗೆ ನಮ್ಮ ಸಾಂಸ್ಕೃತಿಕ ವೈಭವನೂ ಕೂಡ ಬೆಳೀತಾ ಇದೆ. ಈ ಸಮಯದಲ್ಲಿ ಇದಕ್ಕೆಲ್ಲ ಕಾರಣವಾಗಿರುವ ಹಿಂದೂ ಸಮಾಜ ತನ್ನನ್ನು ತಾನೊಮ್ಮೆ ನೋಡ್ಕೊಳ್ಬೇಕು. ಇಷ್ಟೆಲ್ಲ ಒಳ್ಳೆಯ ಸಂಗತಿ ಇದ್ದಾಗ್ಯೂ ನಮಗೆ ಸವಾಲುಗಳಿದೆಯಾ? ಇದನ್ನು ಎದುರಿಸೋರು ಯಾರು? ಸವಾಲುಗಳಿದ್ರೂ ಕೂಡ ಮುಖ್ಯವಾಗಿರೋದೇನು ಅಂದರೆ ಎದುರಿಸೋ ಸಮಾಜಕ್ಕೆ ತನ್ನ ಬಗ್ಗೆ ಒಂದು ವಿಶ್ವಾಸ ಬೇಕು. ನಾವೆಲ್ಲ ಒಂದು ಅನ್ನುವಂತಹ ತಾಕತ್ತು ಬೇಕು. ನಮ್ಮನ್ನು ಒಡೆಯುವ ಶಕ್ತಿಗಳೇನು ಕಮ್ಮಿ ಇಲ್ಲ. ಮಾತಿಗೆ ಎಲ್ಲ ಹೆಸರುಗಳಲ್ಲೂ ನಮ್ಮನ್ನು ಒಡೆಯುವಂಥ ಪ್ರಯತ್ನ ಆಗ್ತಾ ಇರುವಾಗ ಇಲ್ಲ, ಎಲ್ಲ ಜಾತಿ ಮತ ಪಂಥ ಸಂಪ್ರದಾಯ ಭಾಷೆ ಇದರ ಹೊರತಾಗಿಯೂ ಕೂಡ ನಾವೆಲ್ಲರೂ ಮೂಲತಃ ಆಧ್ಯಾತ್ಮಿಕವಾಗಿ ಒಂದು ಸಮಾಜ ಅನ್ನೋ ವಿಶ್ವಾಸವನ್ನು ಹಿಂದೂ ಸಮಾಜಕ್ಕೆ ತುಂಬುವ ಅವಶ್ಯಕತೆ ಇದೆ. ಹಿಂದೂ ಸಮಾಜಕ್ಕೆ ತನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ಎಲ್ಲ ಸಾಮರ್ಥ್ಯ ಇದೆ. ಯಾವಾಗ ಅಂದರೆ ತನಗೆ ತಾನು ಹಿಂದೂ ಅಂತ ಗೊತ್ತಾದಾಗ. ಇಲ್ಲದಿದ್ದರೆ ಇಷ್ಟೊಂದು ಸನ್ಮಾನಗಳಾದಾಗ ವೃತ್ತಿ ಆಧಾರಿತವಾಗಿ ಜಾತಿ ಆಧಾರಿತವಾಗಿ ಈ ಸಮಾಜವನ್ನು ಉಳಿಸಿರುವಂಥ ನಿಮ್ಮೆಲ್ಲರ ಸನ್ಮಾನ ಆದಾಗ ಇವರೆಲ್ಲರೂ ಸೇರಿ ಒಂದು ಸಮಾಜವನ್ನು ಕಟ್ಟಬೇಕೇ ಹೊರತು ನಾವೆಲ್ಲ ಬೇರೆ ಬೇರೆ ಅಂದರೆ ಈ ಸಮಾಜ ಉಳಿಯಲ್ಲ. ಇದನ್ನು ಉಪಯೋಗಿಸ್ಕೊಂಡು ಏನೇನು ಥರದ ಆಟಗಳನ್ನು ಆಡಬಹುದು ಅನ್ನೋದು ಕ್ರೈಸ್ತ ಚರ್ಚು ಬ್ರಿಟಿಷರ ಕಾಲದಿಂದ ಕೆಲಸ ಮಾಡ್ಕೊಂಡು ಬಂದಿರೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇದನ್ನು ಎದುರಿಸಬೇಕು ಅನ್ನುವುದಾದರೆ ಈ ಜಗತ್ತನ್ನು ಒಂದು ಪರಿವಾರವಾಗಿ ನೋಡಿದಂಥ ಹಿಂದೂ ಸಮಾಜ ತಾನೇ ಒಡೆದೋಗ್ಬಿಟ್ರೆ ಹೇಗಾಗುತ್ತೆ? ಇಡೀ ಜಗತ್ತನ್ನ ಪರಿವಾರವಾಗಿ ಕೂಡಿಸುವುದು ಮುಂದುಳಿತು, ನಮ್ಮ ಪರಿವಾರಗಳೇ ಹೇಗಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ವರ್ಷ ವಿಶೇಷವಾಗಿ ಪಂಚ ಪರಿವರ್ತನೆಯ ವಿಷಯವನ್ನು ಸಂಘ ಮುಂದಿಟ್ಟಿದೆ. ಯಾವುದು ಸಂಘದ ವಿಶೇಷವಾದಂಥ ಅಜೆಂಡಾ ಅಲ್ಲ, ಬದಲಾಗಿ ಸನಾತನ
ಹಿಂದೂ ಸಂಸ್ಕೃತಿಯ ಮೂಲವಾದಂಥ ತತ್ವಗಳಿವೆ. ಇಡೀ ಜಗತ್ತನ್ನ ಒಂದು ಪರಿವಾರ ಅನ್ನುವವರು ತಮ್ಮ ಪರಿವಾರವನ್ನ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಪರಿಸ್ಥಿತಿಗಳು ಭಿನ್ನವಾಗಿದೆ. ಅಜ್ಜ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇವರಿದ್ರೆ ಪರಿವಾರ ಅಂತ ನಾವು ಕರಿತಾ ಇದ್ವಿ. ಆಮೇಲೆ ಇದನ್ನ ಜಾಯಿಂಟ್ ಫ್ಯಾಮಿಲಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಆಮೇಲೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮ ಮಕ್ಕಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿ ಈಗ ಕೆಲವು ಊರುಗಳಲ್ಲಿ ಹೇಳ್ತಿದಾರಂತೆ ಗಂಡ ಹೆಂಡತಿ ಇಬ್ಬರಿದ್ರೆ ಜಾಯಿಂಟ್ ಫ್ಯಾಮಿಲಿ. ಇದೆಲ್ಲ ಪರಿಸ್ಥಿತಿಯ ಆಟನೂ ಇದೆ. ಬಯಸಿದ್ರೂ ಕೂಡ ಅಪ್ಪ ಅಮ್ಮ ಇಲ್ಲಿದ್ದು ಮಕ್ಕಳು ಇನ್ನೊಂದು ಕಡೆ ಇರಬಹುದು. ಆದರೆ ಪರಿವಾರ ಅನ್ನೋ ಭಾವ ಇದು ಕೇವಲ ಗಂಡ ಹೆಂಡತಿ ಮಕ್ಕಳಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ. ಇದು ನಾವು ಎಲ್ಲಿದ್ದೀವಲ್ಲ ಅದೇ ಒಂದು ಪರಿವಾರ. ಮುಂಬೈಯಲ್ಲಿ ನನ್ನ ತಮ್ಮ ಇರುವಂತ ಫ್ಲ್ಯಾಟ್, ಅವೆಲ್ಲ ತುಂಬಾ ಶ್ರೀಮಂತರಿರೋ ಫ್ಲ್ಯಾಟ್, ಒಬ್ಬರ ಮುಖ ಒಬ್ಬರು ನೋಡೇ ಇರಲ್ಲ. ಹಿಂದೂಗಳಿಗೂ ಸ್ವಲ್ಪ ಸಮಸ್ಯೆಗಳು ಸವಾಲುಗಳು ಬೇಕು. ಗಣಪತಿ ಇಡೋಣ ಅಂತ ಒಬ್ಬರು ಹೇಳಿದ್ರು. ಇಡಿ ಅನ್ನೋರು ಕೆಲವರು, ಇಟ್ರೇನು ಬೇಡ ಅನ್ನೋರು ಎಲ್ಲರೂ ಇದ್ರು. ಒಬ್ರು ಇಟ್ರು, ಇಟ್ಟ ಮೇಲೆ ಇನ್ನೊಬ್ರು ಯಾರೋ ಒಬ್ರು ನಿಮ್ಗೆ ಹೆಸರೇಳ ಅವಶ್ಯಕತೆ ಅಲ್ಲ ವಿರೋಧ ಮಾಡ್ಬಿಟ್ರು. ಯಾಕೆ ಇಟ್ರಿ ಅಂತ. ಇಟ್ಟ ತಕ್ಷಣ ಹಿಂದೂಗಳಿಗೆ ಅನ್ನಿಸ್ತಾ ಹೆಂಗ್ ವಿರೋಧ ಮಾಡ್ದ, ಇಡಬೇಕು ಅನ್ಸ್ಬಿಡ್ತಾರೆ. ಅಲ್ಲಿರೋ ಎಲ್ಲ 35 ಕುಟುಂಬಗಳು ಸೇರಿ ಗಣಪತಿಯನ್ನು ವಿಜೃಂಭಣೆಯಿಂದ 40 ದಿವಸ ಇಟ್ಟರು. ಇಟ್ಟ ಮೇಲೆ ಹಿಂದೂಗಳ ಸ್ವಭಾವ ಏನು? ದಿನ ರಾತ್ರಿ ಒಟ್ಟಿಗೆ ಭಜನೆ ಮಾಡಬೇಕು. ಸುಮ್ಮನೆ ಇಟ್ಟುಬಿಟ್ರೆ ಹೆಂಗೆ? ಭಜನೆ ಮಾಡಿದ್ಮೇಲೆ ಭೋಜನ ಅನಿವಾರ್ಯ. ಈ ಭೋಜನವನ್ನು ಹೊರಗಡೆಯಿಂದ ತರುವುದು ನಮ್ಮ ಪದ್ಧತಿ ಅಲ್ಲ. ಎಲ್ಲ ಸೇರಿ ಅಡಿಗೆ ಮಾಡಕ್ಕೆ ಶುರು ಮಾಡ. 40 ದಿನದಲ್ಲಿ ಆ 35 ಎಲ್ಲ ಮುಖ ನೋಡದೇ ಇರೋ ಜನ ಒಂದು ಪರಿವಾರವಾದರು. ಸಂಯೋಗದಿಂದ 41ನೇ ದಿವಸ ನನ್ನ ತಮ್ಮನ ಮನೆಗೆ ಹೋಗಿದ್ದೆ. ಊಟ ಕೂತಾಗ ಎದುರುಗಡೆ ಯಹೂದಿಗಳ ಮನೆಯಿಂದ ಊಟ ಬಂತು, ಪಕ್ಕದ ಮನೆಯಿಂದ ಬಂತು. ಯಾಕೆಂದ್ರೆ ನಿಮ್ಮಣ್ಣ ಬಂದಿದ್ದಾರೆ ಅಂತ. ಪರಿವಾರ ಭಾವ ಅಂದ್ರೆ ನಮ್ಮಷ್ಟೇ ಅಲ್ಲ, ಎಲ್ಲಿದ್ರೂ ಪರಿವಾರ ಮಾಡುವುದು ಹಿಂದುವಿನ ಲಕ್ಷಣ. ಆ ಲಕ್ಷಣವನ್ನ ನಾವಿದ್ದಲ್ಲೇ ಮಾಡುವುದಕ್ಕೆ ಸಾಧ್ಯ ಇದೆ. ಹಾಗೆ ನಮ್ಮ ಮನೆ ಪರಿವಾರ ಹೇಗಿದೆ? ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಹಿಂದೂಗಳ ಪರಿವಾರದಲ್ಲಿ ಅವರ ಮನೆಯ ಕೇಂದ್ರ ಬಿಂದು ಅಡಿಗೆ ಮನೆಯೇ ಆಗಿರುತ್ತೆ. ತುಂಬಾ ಮನೆಗಳಲ್ಲಿ ಅಡಿಗೆ ಮನೆಯೇ ದೇವರ ಮನೆ. ಯಾಕೆ ಅಂದ್ರೆ ನಾನು ನಮ್ಮ ಅಜ್ಜಿ ಕಾಲದಿಂದ ನೋಡಿದ್ದೀನಿ, ಅಡಿಗೆ ಮಾಡೋದು ದೇವರ ಪೂಜೆ ಕಮ್ಮಿ ಅಲ್ಲ. ಹಾಗಾಗಿ ಒಲೆ ಪೂಜೆಯಿಂದ ದಿನದ ಪ್ರಾರಂಭ. ಸ್ನಾನ ಮಾಡಲಾರ್ದ ಅಡಿಗೆ ಮನೆಗೆ ಹೋಗಬಾರದು. ಆ ರೀತಿ ಅನ್ಕೊಂಡವರಿಗೆ ಅಡಿಗೆ ಮನೆ ದೇವರ ಮನೆ ಕೇಂದ್ರವಾದಂಥ ಮನೆಗಳಿಗೆ ಟಿವಿ ಮನೆ ಕೇಂದ್ರವಾಗಿಬಿಟ್ರೆ, ಅದಕ್ಕೆ ನಾವು ನಮ್ಮ ಮನೆಯನ್ನ ಕುರಿತು ಯೋಚನೆ ಮಾಡಬೇಕು. ಇದು ಬಹಳ ಒಂದು ಅವಶ್ಯಕವಾದಂಥ ವಿಷಯ. ಬದಲಾದ ಪರಿಸ್ಥಿತಿಗಳಿಗೆ ಅದಕ್ಕೆ ಅಂಜಿ ಓಡುವುದು ಹಿಂದುವನ ಲಕ್ಷಣವಲ್ಲ. ಅಯ್ಯೋ ಟಿವಿ ಬಂದ್ಬಿಡ್ತು, ಅಯ್ಯೋ ಮೊಬೈಲ್ ಬಂದ್ಬಿಡ್ತು. ಅದರ ಬದಲು ಆ ಮೊಬೈಲ್ನ ಹೇಗೆ ನಮ್ಮ ಸಂಸ್ಕೃತಿಗೆ ಉಪಯೋಗಿಸ್ಬೇಕು ಅಂತ ನೀವು ನೋಡ್ಬೇಕು. ಅದಕ್ಕೆ ಯಾವುದನ್ನು ಬಯಲಾರದೆ ಅದರ ಉಪಯೋಗ ಎಷ್ಟು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಾವು ದೊಡ್ಡವರು ಎಷ್ಟು ಟಿವಿ ನೋಡ್ತಾ ಇದ್ದೀವಿ, ಎಷ್ಟು ಮೊಬೈಲ್ ಕೈಯಲ್ಲಿ ನಾವಿದ್ದೀವಿ ಅಂತ ನೋಡ್ಕೋಬೇಕು. ನಾವು ತುಂಬಾ ಬಾರಿ ಈಗಿನ ಮಕ್ಕಳು ಸರಿ ಇಲ್ಲ ಅಂತೀವಿ. ಈಗಿನ ಮಕ್ಕಳೆಲ್ಲ ಇರೋ ವಿಷಯ, ದೊಡ್ಡವರು ಹೇಗಿದ್ದೀವಿ, ನಮ್ಮ ಪರಿವಾರ ಹೇಗಿದೆ. ಹಾಗಾಗಿ ಮೊದಲನೇ ವಿಷಯ, ಹಿಂದೂ ಪರಿವಾರ ತನ್ನನ್ನು ತಾನು ನೋಡ್ಕೊಳ್ಬೇಕು. ನಮ್ಮ ಪರಿವಾರವನ್ನ ಚೆನ್ನಾಗಿಟ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಯಾಕೆ ಅಂದ್ರೆ ನಮ್ಮ ಇಡೀ ಹಿಂದೂ ಸಂಸ್ಕೃತಿ ಪರಂಪರೆ ಇದರ ವಾಹಕ ಯಾರು ಅಂದ್ರೆ ನಮ್ಮ ಮನೆಯೇ ಆಗಿದೆ. ಎರಡನೇದು, ಹಿಂದೂ ಸಮಾಜದ ಮೂಲ ದ್ರವ್ಯ ಏನು ಅಂದ್ರೆ ಈ ಪ್ರಪಂಚದ ಕಣಕಣಗಳಲ್ಲಿ ಒಂದು ಚೈತನ್ಯ. ಅದನ್ನು ಯಾವ ಹೆಸರಲ್ಲಿ ಬೇಕಾದರೂ ಕರೀರಿ, ಆ ಚೈತನ್ಯ ಇರುವುದರಿಂದ ಈ ಪ್ರಕೃತಿ ನಮಗೆ ತಾಯಿ. ಈಗ ಒಂದೇ ಮಾತರಂ ಅಂತ ಹಾಡಿನಲ್ಲೂ ಬಂತು. ನಾವು ಯಾಕೆ ಒಂದೇ ಮಾತರನ್ನ ಇಷ್ಟು ಪ್ರೀತಿಸ್ತೀವಿ ಅಂದ್ರೆ ಈ ಭೂಮಿ ಇದು ಮಣ್ಣು ಕಲ್ಲು ಅಷ್ಟೇ ಅಲ್ಲ, ಇದು ನಮ್ಮ ತಾಯಿ, ಇದು ದೇವಿ, ಇದು ಲಕ್ಷ್ಮಿ, ಇದು ದುರ್ಗಿ, ಇದು ಸರಸ್ವತಿ ಅಂತ ನೋಡಿದ್ದು ಒಂದೇ ಮಾತರಂ ಹಾಡಿಗೆ 150 ವರ್ಷ ಈ ವರ್ಷ. ಆ ಥರ ನೋಡಿದವರು
ಈ ಪರಿಸರವನ್ನ ತಾಯಿ ಅಂತ ನೋಡಿದವರಿಗೆ ಈ ಪರಿಸರದ ಮೇಲೆ ನಮ್ಮ ಸ್ವಾಮಿತ್ವ ಇಲ್ಲ. ಈಶಾವಾಸ್ಯಂ ಇದಂ ಸರ್ವಂ ಅಂದಾಗ ಈ ಭೂಮಿಗೆ ನಾನು ಸ್ವಾಮಿ ಅಲ್ಲ. ಈ ಪರಿಸರವನ್ನ ಚೆನ್ನಾಗಿ ಉಳಿಸ್ಕೊಳ್ಳೋ ಜವಾಬ್ದಾರಿ ಯಾರದ್ದು? ಈಗಂತೂ ಹೊಸದೊಂದು ಸವಾಲಿದೆ. ಈ ಅಭಿವೃದ್ಧಿ ಬೇಕಾ ಬೇಡವಾ? ಡ್ಯಾಮ್ ಬೇಕಾ ಬೇಡವಾ? ರೋಡ್ ಬೇಕಾ ಬೇಡವಾ? ಟನಲ್ ಬೇಕಾ ಬೇಡವಾ? ರೈಲ್ವೆ ಹಳಿ ಬೇಕಾ ಬೇಡವಾ? ಇದ್ರ ಜೊತೆಗೆ ನಮ್ಮ ಪರಿಸರ ಉಳಿಬೇಕಾ ಬೇಡವಾ? ಈ ಸವಾಲನ್ನ ನಾವು ಎದುರಿಸಲೇಬೇಕೀಗ. ಒಂದನ್ನು ಬಿಟ್ಟು ಇನ್ನೊಂದು ಇಟ್ಕೊಳ್ಳೋಕ್ಕಾಗಲ್ಲ. ಎರಡನ್ನು ತಗೊಂಡೋಗೋದು ಹೇಗೆ ಅಂತ ನೋಡ್ಬೇಕು. ಅದರೊಳಗೆ ಕೆಲವುದು ನಾವು ಮಾಡಬಹುದಾದ್ದು, ಕೆಲವು ಸರ್ಕಾರದ ಕಡೆ ಮಾಡಿಸ್ಬೇಕಾದಿರುತ್ತೆ. ನಾವು ಮಾಡಬೇಕಾದ್ರ ಕಡೆನೂ ಗಮನ ಕೊಡಬೇಕು. ಹಾಗಾಗಿ ನಮ್ಮ ಮನೆಗೆ ಪ್ಲಾಸ್ಟಿಕ್ ಬರದಿರುವಂತೆ ನೋಡ್ಬೋದಾ ಅಂತ ನೋಡ್ಬೇಕು. ಇದು ಹಾಗೆ ನೋಡ್ರೆ ಬಹಳ ಸುಲಭ ಅನ್ಸುತ್ತೆ, ಆದ್ರೆ ಅತಿ ಕಷ್ಟ. ಸುಮ್ಮನೆ ಕೇಳ್ತೀನಿ, ಇರೋರು ಎಲ್ಲರೂ ನಾವೇ ಅನ್ಕೊಂಡು ಕೇಳ್ತಿದ್ದೀನಿ. ನಮ್ಮ ಮನೆಗೆ ಕಳೆದ 1 ತಿಂಗಳಿಂದ ಒಂದೇ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಬಂದಿಲ್ಲ ಅನ್ನೋ ಕೈ ಮೇಲೆ ಮಾಡಿ ನೋಡಿ, ಎಷ್ಟು ಸರಳ ವಿಷಯ. ಇನ್ನು ಮುಂದೆ ಬರಲ್ಲ ಅನ್ನೋರು ಕೈ ಮೇಲೆ ಮಾಡಿ. ದುರ್ಬೀನ್ ಕೊಟ್ರೆ ಹುಡುಕ್ಬೋದಿತ್ತೇನೋ. ಈ ಸಮ್ಮೇಳನ ಮಾಡಿದ್ಯಾಕೆ ಅಂದ್ರೆ ಇವೆಲ್ಲ ಮಾಡಕ್ಕೋಸ್ಕರ. ಸಾಧ್ಯ ಇಲ್ವಾ? ನಂದೇ ಉದಾಹರಣೆ ನೋಡೋದಾದ್ರೆ, ಕಳೆದ 40 ವರ್ಷಗಳ ಹಿಂದೆ ನಾವು ಒಂದು ಸಂಕಲ್ಪ ಮಾಡಿದ್ವಿ, ಪ್ಲಾಸ್ಟಿಕ್ ಅಲ್ಲಿ ನೀರು ಕುಡಿಯಲ್ಲ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ತಗೊಂಡು. ಇವತ್ತುವರೆಗೂ ಆಗಿ ಮುಟ್ಟಿಲ್ಲ ನಾವು. ಅಂದ್ರೆ ನಮ್ಮಂತವರೇ ಓಡಾಡೋರು ಮಾಡ್ಬೋದಾದ್ರೆ ನೀವು ಗೃಹಸ್ಥರು ಯಾಕೆ ಮಾಡೋಕ್ಕಾಗಲ್ಲ? ಯಾಕೆ ತೀರ್ಮಾನ ಮಾಡೋಕ್ಕಾಗಲ್ಲ? ಅಂಗಡಿ ಹೋದಾಗ ಒಂದು ಮನೆಯಿಂದ ಬ್ಯಾಗ್ ತಗೊಂಡು ಹೋಗಕ್ಕಾಗಲ್ವಾ? ಇಲ್ಲಿಂದ ಹಿಡಿದು ನಮ್ಮ ಪ್ರಕೃತಿಯನ್ನ, ನಮ್ಮ ಪರಿಸರವನ್ನ ಯಾರು ತಾಯಿ ಅಂದ್ವಿ, ಆ ಜನನೇ ನಮ್ಮ ಪ್ರಕೃತಿಯನ್ನು ಹಾಳು ಮಾಡ್ತಿರೋಷ್ಟು ಯಾರು ಮಾಡ್ತಾ ಇಲ್ಲ. ಎಲ್ಲಾ ರೀತಿ ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನು ಬಿಟ್ಟು, ಹಿಂದೆ ನಮ್ಮ ದೇಶ ಅಂದ್ರೆ ಕೆರೆ ಕಟ್ಟೆಗಳಿಗೆ ಪ್ರಸಿದ್ಧ. ಈಗಿನ ಆಧುನಿಕರು ಏನು ಮಾಡ್ತಾ ಇದ್ದಾರೆ? ಇರೋ ಕೆರೆ ಕಟ್ಟೆಗಳನ್ನು ಮುಚ್ಚುವುದು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಗ್ರಾಮದ ವಾಸಿಗಳಾಗಿ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡ್ತಾ ಇದ್ದಿರ್ಬೋದು. ನೋಡ್ತಾ ಇದ್ದಿಲ್ಲ, ಹೂಳೆತ್ತದ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಸಮಾಜ ತೊಡಗಬೇಕು. ತುಂಬಾ ಕಡೆ ಹೇಗೆ ನಡೀತಿದೆ, ಇದು ಯಾರು ಮಾಡಬೇಕು ಅಂದ್ರೆ ಗ್ರಾಮ ಪಂಚಾಯತಿ ಮಾಡಬೇಕು, MLA ಮಾಡಬೇಕು, MP ಮಾಡಬೇಕು. ಇದು ಹಿಂದೂ ಸಮಾಜದ ಸ್ವಭಾವ ಅಲ್ಲ. ಈ ಕೆರೆ, ಈ ಕಟ್ಟೆ ನಮ್ದು ಅಂದ್ಮೇಲೆ ಇದನ್ನ ನಾವೇ ಮಾಡಬೇಕು. ಒಂದು ನಮ್ಮ ಪರಿವಾರ, ಎರಡನೇದು ನಮ್ಮ ಪರಿಸರ. ಈ ಎರಡರ ರಕ್ಷಣೆಯನ್ನ ಬಹಳ ಗಮನ ಕೊಟ್ಟು ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಹಿಂದೂ ಸಮಾಜದ ತಿಳುವಳಿಕೆ ಏನು ಅಂದ್ರೆ, ಈ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಇರುವುದು ಸಾಧ್ಯವೂ ಅಲ್ಲ, ಸಾಧುವೂ ಅಲ್ಲ. ನೀವು ಯಾವುದೇ ಒಂದು ಗಿಡವನ್ನ ತಗೊಂಡು ನೋಡಿ, ಒಂದೇ ಗಿಡದ ಎಲ್ಲಾ ಎಲೆಗಳನ್ನ ಕಿತ್ತು ನೋಡಿ, ಒಂದೆಲೆ ಇದ್ದಂಗೆ ಇನ್ನೊಂದಿರಲ್ಲ. ಆದ್ರೆ ಒಂದಿದ್ದಂಗೆ ಇನ್ನೊಂದಿಲ್ಲ ಅಂದ್ರೆ ವಿರುದ್ಧವ. ಗಂಡು ವರ್ಸಸ್ ಹೆಣ್ಣು ಅಂತ ಬರೆಯಕ್ಕೆ ಶುರು ಮಾಡಬಿಟ್ಟಿದ್ದಾರೆ. ಯಾರಿಬ್ಬರು ಸೇರಿ ಸಂಸಾರವನ್ನ ತೂಗಿಸ್ಕೊಂಡು ಹೋಗ್ಬೇಕೋ ಅವರಲ್ಲಿ ಯಾರ ಮೇಲೆ? ಗಂಡು ಮೇಲ, ಹೆಣ್ಣು ಮೇಲ? ಪುರುಷ ಪ್ರಧಾನ ಸಮಾಜವ, ಮಹಿಳಾ ಪ್ರಧಾನ ಸಮಾಜವ? ಈ ಪ್ರಶ್ನೆಯನ್ನ ಕೇಳಿದ ತಕ್ಷಣ ನಮ್ಗೆ ಇದ್ದಕ್ಕಿದ್ದಂಗೆ ಕೆಲವರು ಹಿಂಗಂತಾರೆ, ಕೆಲವರು ಹಂಗಂತಾರೆ. ಆದ್ರೆ ನಾನೊಬ್ಬ ಹಿಂದುವಾಗಿ ನಮ್ಮ ಅಜ್ಜಿಯ ಕೈಲಿ, ನಮ್ಮ ಅಜ್ಜನ ಕೈಲಿ, ನಮ್ಮ ತಾಯಿಯ ಕೈಲಿ, ನಮ್ಮ ಅತ್ತಿಗೆಯನ್ನೆಲ್ಲ ನೋಡ್ತಾ ನಮ್ಗೆ ಗೊತ್ತಾಗಿರೋದೇನು ಅಂದ್ರೆ, ಭಾರತ ಪುರುಷ ಪ್ರಧಾನ ಸಮಾಜವೂ ಅಲ್ಲ, ಇನ್ಯಾವುದಲ್ಲ, ಮಹಿಳಾ ಪ್ರಧಾನ ಸಮಾಜವೂ ಅಲ್ಲ, ಇದು ಮಾತೃ ಪ್ರಧಾನ ಸಮಾಜ. ಹಾಗಾಗಿಯೇ ಒಂದು ನದಿಯೂ ತಾಯಿ, ಒಂದು ಗಿಡವೂ ತಾಯಿ, ಭಾರತವೂ ತಾಯಿ. ಈ ರೀತಿ ಭಾವಿಸಿರುವಂತ ನಾವು ಎಲ್ಲರೂ ಹೊಂದಿಕೊಂಡು ಹೋಗುವುದು ಹೇಗೆ ಅಂತ ನೋಡುವುದಕ್ಕೆ ಆಧಾರ ಏನು? ಈ ನಮ್ಮ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಆದ್ಮೇಲೆ ಅವೆಲ್ಲರೂ ಅಣ್ಣ ತಮ್ಮಂದ್ರು ಹಾಗೆ ಇರಬೇಕು. ಇದಕ್ಕೆ ಸವಾಲುಗಳಿದ್ರು ಅದನ್ನ ಒಂದ್ಸರಿ ಯೋಚನೆ ಮಾಡಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದ್ರು ಅಂದ ಮೇಲೆ ಯಾರ ಮೇಲೂ ಯಾರ ಕೀಳು ಈ ಪ್ರಶ್ನೆ ಬರಲೇಬಾರ್ದು. ಅಣ್ಣ ತಮ್ಮಂದ್ರಲ್ಲೂ ಒಬ್ರು ಸಾಮರ್ಥ್ಯ ಹೆಚ್ಚಿರ್ಬೋದು, ಒಬ್ರು ಕಮ್ಮಿ ಇರ್ಬೋದು, ಒಬ್ಬ ಡಾಕ್ಟರ್ ಇರ್ಬೋದು, ಒಬ್ರು ಇಂಜಿನಿಯರ್ ಇರ್ಬೋದು, ಆದರೆ ಎಲ್ಲರೂ ಅಣ್ಣ ತಮ್ಮಂದ್ರೆ ತಾನೇ. ಈ ಹೊಂದಾಣಿಕೆ ಹಿಂದೂ ಸಮಾಜದ ಮೂಲ ಸ್ವಭಾವ. ಈ ಮಧ್ಯದಲ್ಲಿ ಬಂದಿರೋ ಜಗಳಗಳಿಂದ ಹೊರಬಂದು
ಹಿಂದೂ ಸಮಾಜ ಸಾಮರಸ್ಯದಿಂದ ಒಂದು ಪರಿವಾರದಂತಿರಬೇಕು. ಇದನ್ನು ನಾವು ಕೂಡ ನಮ್ಮೂರಿನಿಂದ, ನಮ್ಮ ಮನೆಯಿಂದ, ನಮ್ಮ ಮನಸ್ಸಿನಿಂದ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಯಾಕೆಂದರೆ ಈ ಮೇಲು ಕೀಳು ತಾರತಮ್ಯದ ಮೂಲ ಜಾಗ ಯಾವುದು ಅಂದರೆ ಮನಸ್ಸು. ಇದನ್ನೆಲ್ಲೂ ಇಲ್ಲ. ಇದನ್ನು ಸರಿ ಮಾಡಿಕೊಳ್ಬೇಕು ಅಂದರೆ ನಾವು ತುಂಬ ಪ್ರಯತ್ನ ಮಾಡಬೇಕಾಗುತ್ತೆ. ರಾಮಕೃಷ್ಣ ಪರಮಹಂಸರು ಬೆಳಗ್ಗೆ ತುಂಬ ಕತ್ತಲಿರುವಾಗಲೇ ಹೋದರು. ಶಿಷ್ಯ ಹೋದ, ಎಲ್ಲಿ ಹೋಗ್ತಾರೆ ಅಂತ ನೋಡಿದ್ರೆ ಅವರು ತಮ್ಮ ತಲೆಗೂದಲಿನಿಂದ ಅಲ್ಲೊಬ್ಬ ಅತ್ಯಂತ ಬಡ ಚಮ್ಮಾರನ ಮನೆಯ ನೆಲವನ್ನು ಹಿಂಗೆ ಒರೆಸಿದ್ರು. ಆವಾಗ ಶಿಷ್ಯ ಕೇಳಿದ, ಇದೇನಿದು ಅಂತ. ಪರಮಹಂಸರು ಹೇಳಿದ್ರು, ಬೇರೆ ಬೇರೆ ಕಾರಣಗಳಿಂದ ನನ್ನಲ್ಲಿ ನಾನು ದೊಡ್ಡವನು ಅನ್ನೋ ಅಹಂಕಾರ ಇದ್ದು ಬಿಡಬಹುದು. ಇದನ್ನು ಕಳಿಬೇಕಾದ್ರೆ ನಾನು ಈ ರೀತಿ ತಪಸ್ಸನ್ನು ಮಾಡಬೇಕು ಅಂತ ಹೇಳಿದ್ರು. ಅಂದರೆ ಈ ಮನಸ್ಸಿನಲ್ಲಿರುವಂಥ ಮೈಲಿಗೆಯನ್ನು ತೆಗಿಬೇಕು, ನಾವೆಲ್ಲರೂ ಅಣ್ಣ ತಮ್ಮಂದ್ರ ಆಗಬೇಕು ಅನ್ನುವಂತಹ ಸಾಮರಸ್ಯದ ಕೆಲಸವನ್ನು ಇದೇ ಹಿಂದೂ ಸಮಾಜ ಮಾಡಿದೆ. ಈ 200 ವರ್ಷಗಳ ಇಂಗ್ಲಿಷರ ಗುಲಾಮಗಿರಿಯ ಕಾರಣ ನಮಗೆ ನಮ್ಮ ದೇಶದ ಬಗ್ಗೆನೇ ಒಂದು ಅವಮಾನ, ನಮ್ಮ ಬಣ್ಣದ ಬಗ್ಗೆನೇ ಅವಮಾನ. ಕಪ್ಪಿಗಿರೋದು ಸರಿ ಇಲ್ಲ, ಹೇಗಾದರೂ ಮಾಡಿ 6 ವಾರಗಳಲ್ಲಿ 7 ವಾರಗಳಲ್ಲಿ ಗೌರವರ್ಣ ಪಡೆಯುವುದು ಹೇಗೆ ಅನ್ನೋ ದೊಡ್ಡ ರಾಷ್ಟ್ರೀಯ ಉದ್ಯಮವಾಗಿಬಿಟ್ಟಿದೆ ನಮ್ಮ ದೇಶದಲ್ಲಿ. ಹಾಗಾಗಿ ನಮಗೆ ನಮ್ಮ ಭಾಷೆ ಬಗ್ಗೆನೇ, ಈ ಕಡೆಯವರಂತೂ ಇರೋದ್ರಲ್ಲಿ ವಾಸಿ ಅಂದ್ಕೊಂಡು ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಕೂತಿರೋರಲ್ಲಿ ನಮ್ಮ ಸಖಿ, ನಮ್ಮ ರುಜು ಕನ್ನಡದಲ್ಲಿದೆ ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ. ಅಬ್ಬ, ಇಂಗ್ಲೆಂಡ್ನವ್ರು ತುಂಬ ಜನ ಇದ್ದಂಗೆ ಕಾಣ್ತಾರಲ್ಲ. ನೋಡಿ, ನಮ್ಮದೇ ಭಾಷೆ ಕನ್ನಡದಲ್ಲಿ ರುಜು ಮಾಡೋದಕ್ಕೆ ಏನು ತೊಂದರೆ ಇದೆ? ಯಾರು ಬೇಡ ಅಂದಿದ್ರು? ಇಂಗ್ಲೀಷ್ ಹೋದ್ರೋ ಇಲ್ವೋ 47ನೇ ಇಸ್ವಿಲಿ ಕಳಿಸ್ಕೊಡ್ಬಾರ್ದು ಅವ್ರನ್ನ ಗೌರವದಿಂದ? ಇನ್ನೂ ನಾವ್ಯಾಕೆ ಇಂಗ್ಲೀಷಲ್ಲಿ ಸೈನ್ ಮಾಡ್ತಾ ಇದ್ದೀವಿ? ನಮ್ಮ ದೇಶದ ವಿಷಯದ ಬಗ್ಗೆ ನಮ್ಮ ಆಗ್ರಹ, ಕಾಳಜಿ, ಯಾವುದೇ ದುಡ್ಡು ಖರ್ಚಿಲ್ಲ ತಾನೆ. ನೀವು ಕನ್ನಡ ಸೈನ್ ಮಾಡೋ ದುಡ್ಡು ಕೊಡ್ಬೇಕಾಗತ್ತೆ ಏನಾದ್ರು ಅದಕ್ಕೆ? ಏನಿಲ್ಲ ತಾನೆ. ಅಂತ ಸಣ್ಣ ಪುಟವಾಸಿ ವಿಷಯನ ನಾವು ಶುರು ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ನೋಡಿ. ಅಂದರೆ ಈ ದೇಶಿ ನಡವಳಿಕೆ, ಮದುವೆ ಆಗುವಾಗ ಎಲ್ಲ ಮದುವೆ ಆಮಂತ್ರಣದಲ್ಲಿ ಬರೆದಿರ್ತಾರೆ, ಇಂತಹ ಶುಭ ಮುಹೂರ್ತದಲ್ಲಿ ಇಂತಹ ಮಾಸ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದೆಲ್ಲ ಬರೆದಿರ್ತಾರೆ. ಆದರೆ ಆ್ಯನಿವರ್ಸರಿ ಯಾವಾಗ ನಡೆಯುತ್ತೆ? ಜನವರಿ 29. ಜಾತಕ ಎಲ್ಲ ಬರೆಸ್ತಿರ್ತೀವಿ, ಆದರೆ ಬರ್ತ್ಡೇ ಯಾವತ್ತಾಗುತ್ತೆ? ಹೇಗೆ ನಡೆಯುತ್ತೆ ಬರ್ತ್ಡೇ? ಇದನ್ನು ಸ್ವಲ್ಪ ನಾವು ನೋಡ್ಕೋಬೇಕಲ್ಲ. ನಮ್ಮ ದೇಶದ ಆಚರಣೆ ನಾವು ಈ ಸಮ್ಮೇಳನದಿಂದ ಹೇಗೆ ಎಷ್ಟೆಷ್ಟು ತರಬಹುದು ಅಂತ ನೋಡ್ಕೋಬೇಕಾಗತ್ತೆ ನಾವು. ಇನ್ನು ಕಡೆಯದಾಗಿ 4 ಅಲ್ಲದೆ ಮೂಲತಃ ಭಾರತದ ನಡವಳಿಕೆ ಧರ್ಮ ಆಧಾರಿತ. ಧರ್ಮ ಅಂದರೆ ಶಾಶ್ವತವಾದ ವಿಷಯಗಳು ಇರುತ್ತೆ, ತಾತ್ಕಾಲಿಕವಾದ ವಿಷಯಗಳು ಇರುತ್ತೆ. ಈಗ ನಮಗೆ ಸನಾತನ ಧರ್ಮದ ಮೌಲ್ಯಗಳ ಜೊತೆಗೆ ಆಧುನಿಕ ಸಂವಿಧಾನವೂ ಇದೆ. ಇದೆರಡನ್ನೂ ಪಾಲಿಸಬೇಕು. ಧರ್ಮ ಏನು ಹೇಳುತ್ತೆ? ಹಿರಿಯರಿಗೆ ಗೌರವ ಕೊಡಬೇಕು. ಬಸ್ನಲ್ಲಿ ಕೂತಾಗ ಹಿರಿಯರು ಬಂದರೆ ಅವರಿಗೆ ಸೀಟ್ ಎದ್ದು ಕೊಡಬೇಕು. ಇದೆಲ್ಲೋ ನಿಯಮಾವಳಿ ಇಲ್ಲ, ಇದು ಧರ್ಮ ಹೀಗೆ ಹೇಳುತ್ತೆ. ಹೆಣ್ಮಕ್ಳನ್ನು ಗೌರವಿಸ್ಬೇಕು, ತಾಯಿ ಹಾಗೆ ನೋಡಬೇಕು, ಇದು ನಮ್ಮ ಧರ್ಮ ಹೇಳುತ್ತೆ. ಇದನ್ನು ಮಾಡಬೇಕು. ಜೊತೆಗೆ ವೆಹಿಕಲ್ ಓಡಿಸ್ಬೇಕಾದ್ರೆ 18 ವರ್ಷ ಆಗಿರಬೇಕು, ಲೈಸೆನ್ಸ್ ಇರಬೇಕು, ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಇರಬೇಕು, ಕಾರಲ್ಲಿ ಹೋಗ್ಬೇಕಿದ್ರೆ ಸೀಟ್ ಬೆಲ್ಟ್ ಹಾಕಿರಬೇಕು. ಈ ಆಧುನಿಕ ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕು. ಈಗ ಸ್ವಲ್ಪ ಸುಧಾರಿಸಿದೆ. ಒಂದು ಕಾಲದಲ್ಲಿ ಹೀಗೆ ಹೇಳ್ತಿದ್ರು ಜನ, ಏನಪ್ಪ ಭಾರತೀಯರು ಇಲ್ಲಿ ಯಾವ ನಿಯಮನೂ ಪಾಲನೆ ಮಾಡಲ್ಲ, ನಿಯಮ ಇರೋದೇ ಮುರಿಯಕ್ಕೆ ಅಂತ. ಆದರೆ ಅಮೆರಿಕಕ್ಕೆ ಹೋಗಿ ಏನು ತಮ್ಮ ಇರ್ತಾರೆ, ಇಡೀ ಅಮೆರಿಕಾದ ಬೆಸ್ಟ್ ಸಿಟಿಸನ್ಗಳು ಯಾರು ಅಂದರೆ ಭಾರತದವರು. ಅಲ್ಲಿ ಹೋಗಿ ನಿಯಮ ಪಾಲನೆ ಮಾಡ್ತಾರೆ, ಇಲ್ಲಿ ನೋಡ್ರೆ ಕೊಳಕ ರಾಡಿ ಎಬ್ಬಿಸ್ತಾರೆ. ಹಿಂಗೆ ಯಾಕೆ ಅಂದರೆ ಮಧ್ಯಕಾಲದಲ್ಲಿ ನಾವು ನಮ್ಮ ಮನೆಯನ್ನು ಚೆನ್ನಾಗಿಟ್ಕೊಂಡ್ರು ಸಮಾಜವನ್ನು ಚೆನ್ನಾಗಿಟ್ಕೊಳ್ಳೋ ಕಡೆ ಕಾಳಜಿ ಮಾಡಲಿಲ್ಲ. ಅದಕ್ಕೆ ತಮಾಷೆ ಮಾಡ್ತೀರಿ, ಎಲ್ಲರೂ ತಮ್ಮ ಮನೆ ಕಸ ಗುಡಿಸಿ ರಸ್ತೆಗೆ ಹಾಕ್ಬಿಡೋದು ಅಂತ. ನಮ್ಮನೆ ಸ್ವಚ್ಛವಾಗಿದೆಯಲ್ಲ ಅಷ್ಟು ಸಾಕು ಅಂತ. ಆ ರಸ್ತೆ ಗುಡಿಸೋರು ಯಾರು? ಈ ರೀತಿ ಇವತ್ತಿನ ಕಾಲಕ್ಕೆ ನಿಯಮಗಳ ಪಾಲನೆ ಮತ್ತು ಧರ್ಮದ ಸೂತ್ರಗಳ ಪಾಲನೆ ಇದನ್ನು ನಾವು ಮಾಡಬೇಕಾಗತ್ತೆ. ಈ 5 ರೀತಿಯ ಪರಿವರ್ತನೆಯನ್ನ ಒಂದು ಸಮಾಜವಾಗಿ ನಾನು ಮೊದಲು ಪ್ರಾರಂಭ ಮಾಡಿ
ನನ್ನ ಮನೆ, ನನ್ನ ಓಣಿ, ನನ್ನ ಊರಿನಿಂದ ಹೇಗೆ ತರಬೇಕು ಅನ್ನೋ ಪ್ರಯತ್ನಗಳನ್ನು ನಾವೆಲ್ಲರೂ ಮಾಡಬೇಕು. ಆ ಹಿನ್ನೆಲೆ ಒಳಗಡೆ ಈ ಹಿಂದೂ ಸಮ್ಮೇಳನ ಇಲ್ಲಿನ ಹಿಂದೂ ಸಮಾಜಕ್ಕೆ ನಾನು ಹಿಂದೂ ಅನ್ನುವಂಥ ಸ್ವಾಭಿಮಾನವನ್ನು, ನಾವೆಲ್ಲರೂ ಹಿಂದೂಗಳು ಅನ್ನೋ ಆತ್ಮೀಯತೆಯನ್ನು, ನಾವೆಲ್ಲರೂ ಕೂಡಿ ನಮ್ಮ ಸಮಾಜಕ್ಕಿರುವ ಹೊರಗಿನ ಒಳಗಿನ ಎರಡು ಸವಾಲುಗಳನ್ನು ಎದುರಿಸಬೇಕು. ಆ ಎರಡು ಸವಾಲಿಗೆ ಪ್ರಾತಿನಿಧಿಕವಾಗಿ ಎರಡು ಕೊಲೆಗಳನ್ನು ನಾನು ನಿಮಗೆ ಗಮನಕ್ಕೆ ತರ್ತೀನಿ. ಮೊನ್ನೆ ಹುಬ್ಬಳ್ಳಿಯಲ್ಲಿ ನಮ್ಮದೇ ಸಮಾಜದ ಒಬ್ಬರು ನಮ್ಮದೇ ಸಮಾಜದ ಒಬ್ಬಳನ್ನು ಹೊಡೆದು ಕೊಂದ, ಅಪ್ಪನೇ ಕೊಂದ. ಈ ಕೊಲೆಯೂ ನಮಗೊಂದು ಸವಾಲು. ಜಾತಿಗಳ ನಡುವಿನ ಜಗಳ ಇದೊಂದು ಸವಾಲು. ಅದೇ ರೀತಿ ದೀಪು ದಾಸ್ನ ಕೊಲೆ ಬಂಗಾಳದಲ್ಲಿ ಹಿಂದೂ ಅನ್ನೋ ಕಾರಣಕ್ಕಾಯಿತು, ಅದು ಒಂದು ಸವಾಲು. ಅದು ಹೊರಗಿನ ಸವಾಲು, ಇದು ಒಳಗಿನ ಸವಾಲು. ಈ ಎರಡನ್ನೂ ಹಿಂದೂ ಸಮಾಜನೇ ಎದುರಿಸಬೇಕು. ಇನ್ಯಾರೋ ಬಂದೇನು ಮಾಡಲ್ಲ. ಇದೆಲ್ಲ ಮಾಡುವಾಗ ಈ ಸಮಾಜ ನಂದು ಅನ್ನೋ ಪ್ರೀತಿ, ಇದರಲ್ಲಿ ಎಷ್ಟೇ ದೋಷಗಳಿರಲಿ ಅದು ನಂದೇ. ಈ ದೋಷಗಳನ್ನು ಎತ್ತಾಡುವುದು ನನ್ನ ಕೆಲಸ ಅಲ್ಲ. ಬದಲಾಗಿ ಈ ದೋಷಗಳೊಂದಿಗೆ ಇನ್ನೂ ಅನಂತವಾದಂತಹ ಶಕ್ತಿ ಸಾಮರ್ಥ್ಯ ವೈಭವ ಇರೋ ಹಿಂದೂ ಸಮಾಜ ಇದು ನಂದು. ಈ ಸಮಾಜಕ್ಕೆ ನಾನು ಕೆಲಸ ಮಾಡ್ತೀನಿ ಅನ್ನುವ ಭಾವನೆಯೇ ಸ್ವಯಂ ಸೇವಕತ್ವ. ಸ್ವಯಂ ಸೇವಕತ್ವ ಅಂದರೆ ಯಾವುದೋ ಹೊರಗಿನ ವೇಷದ ವಿಷಯ ಅಲ್ಲ. ಬದಲಾಗಿ ಹಿಂದೂ ಸಮಾಜದ ಕೆಲಸವನ್ನ ಸ್ವಂತಕ್ಕೆ ಏನೂ ಬಯಸಲಾರದೆ ಮಾಡ್ತೀನಿ ಅನ್ನುವ ಕೆಲಸ. ಈ ಕೆಲಸಕ್ಕೆ ಈ ರೂಪದಲ್ಲಿ 100 ವರ್ಷಗಳಾಗಿವೆ. ಅಂತಹ ಒಂದು ಪುಣ್ಯ ಸಂದರ್ಭದಲ್ಲಿ ಈ ಪಂಚಪರಿವರ್ತನೆಯ ವಿಷಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಂಥ ಮಹಾನ್ ಯತಿಗಳ ಸಮಕ್ಷಮದಲ್ಲಿ ಒಂದು ಅವಕಾಶ ಆಯಿತು. ತಾವೆಲ್ಲರೂ ಶಾಂತವಾಗಿ ಕೇಳಿದ್ದಷ್ಟೇ ಅಲ್ಲ, ಇದರಲ್ಲಿ ಒಂದೊಂದು ವಿಷಯವನ್ನಾದರೂ ಇನ್ನು ಮುಂದೆ ನಮ್ಮ ಮನೆಗೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಬರಲ್ಲ, ಇನ್ನು ಮುಂದೆ ನಾನು ಕನ್ನಡದಲ್ಲೇ ಸಹಿ ಮಾಡ್ತೀನಿ ಅನ್ನೋ ಸಣ್ಣ ಸಣ್ಣ, ಯಾಕೆಂದರೆ ಯಾವಾಗಲೂ ದೊಡ್ಡ ಮಾತಾಡೋದು ಅತಿ ಸುಲಭ, ಸಣ್ಣ ಸಣ್ಣ ಬದಲಾವಣೆ ಮಾಡಿಕೊಳ್ಳೋದು ಬಲು ಕಷ್ಟ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡುವಾಗ ಒಟ್ಟಿಗೆ ಊಟ ಮಾಡ್ತೀವಿ, ಟಿವಿ ನೋಡ್ತಾ ಊಟ ಮಾಡಲ್ಲ. ಈ ರೀತಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ತಾವೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಮಾಡ್ತೀರಿ. ಯಾಕಂದರೆ ಹಿಂದೂ ಸಮಾಜ ಇದು ಮೃತ್ಯುಂಜಯ ಸಮಾಜ. ಸ್ವಾಮೀಜಿಗಳ ಭಾಷಣ ಮುಂದಿನ ವಿಡಿಯೋದಲ್ಲಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ. ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಮಸ್ಕಾರ.